ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಈ ಒಂದಿಷ್ಟು ಈಗ ದೇವರ ಕೋಣೆಗೆ ಈ ಪುರುಷರೇ ಆಗಲಿ ಈ ಮಹಿಳೆಯರೇ ಆಗಲಿ ಹೋಗ್ತಾ ಇರ್ತೀರಾ ದೇವ್ರಿಗೆ ಕೈ ಮುಗಿಯೋಕ್ಕೆ, ಈ ಅಗರಬತ್ತಿ ಹಚ್ಚಕ್ಕೆ. ಹಾಗಾಗಿ ಕೆಲವರಲ್ಲಿ ಮಾತ್ರ ಈ ದೇವರನ್ನ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತಾ. ಹಾಗಿದ್ರೆ ಅದರ ಈ ಶುಭ ಫಲಗಳು ಏನು ಅಂತ ನಾವು ಇವಾಗ ನೋಡೋಣ. ಪೂರ್ವ ಜನ್ಮದ ಒಂದು ಪುಣ್ಯ ಅಂತಾನೆ ಅನ್ಬಹುದು. ಕೆಲವೊಬ್ಬರಿಗೆ ಮಾತ್ರ ಈ ದೇವರನ್ನ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಾಗಾಗಿ ಇವರು ಹಿಂದಿನ ಜನ್ಮದಲ್ಲಿ ಮತ್ತೆ ಈ ಜನ್ಮದಲ್ಲಿ ತುಂಬಾನೇ ಪುಣ್ಯ ಮಾಡಿದ್ದಾರೆ. ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ. ಇವ್ರ ಮನಸ್ಸು ತುಂಬಾನೇ ಶುದ್ಧವಾಗಿದೆ ಅಂತಾನೆ ಅರ್ಥ. ಪೂರ್ವ ಜನ್ಮದ ಪುಣ್ಯ ಅಥವಾ ಈ ಒಂದು ಸಂಸ್ಕಾರದ ಸ್ವಭಾವದಿಂದ ಇವ್ರಿಗೆ ಯಾವ ದಿನ ತಲೆಗೆ ಸ್ನಾನ ಮಾಡಬೇಕು ಈ ಪುರುಷರು ಮತ್ತು ಮಹಿಳೆಯರು ಅನ್ನೋದು, ಮತ್ತೆ ಯಾವ ದಿನ ಸ್ನಾನ ಮಾಡೋದ್ರಿಂದ ತುಂಬಾನೇ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹಾಗಾಗಿ ಈ ಗುರುವಾರ ಮತ್ತು ಶನಿವಾರ, ಈ ಅಮಾವಾಸ್ಯೆ, ಹುಣ್ಣಿಮೆ ಮತ್ತೆ ಏಕಾದಶಿ, ಈ ಜನ್ಮ ನಕ್ಷತ್ರದ ದಿನ ಮತ್ತೆ ನೀವು ಈ ದಿನಗಳಲ್ಲೆಲ್ಲ ನೀವು ಸ್ನಾನ ಮಾಡಲೇಬೇಕು. ಹಾಗಾಗಿ ಏನಪ್ಪಾ ಅಂದ್ರೆ ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ತಲೆ ಮೇಲೆ ಸ್ನಾನ ಮಾಡಿಕೊಂಡು ನಿಮ್ಮ ಕುಲದೇವರಿಗೆ ಮತ್ತೆ ನಿಮ್ಮ ಇಷ್ಟ ದೇವರಿಗೆ, ಈ ಕಾಳಿಕಾಂಬೆ ಆಗಿರಬಹುದು, ಈಗ ಯಾವುದೇ ಒಂದು ಹೆಣ್ಣು ದೇವರಿಗೆ ನೀವು ಈ ನಿಂಬೆ ಹಣ್ಣಿನ ದೀಪ ಹಚ್ಚಬೇಕು. ನೀವು ಒಂದು ಆರಾಧನೆ, ಒಂದು ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಆದಷ್ಟು ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಪೂಜೆ ಮಾಡಬೇಕು ಅನ್ನೋದಾಗಿದ್ರೆ, ಫಲಿಸಬೇಕು ಅನ್ನೋದಾಗಿದ್ರೆ ನೀವು ಈ ದಿನ ಎಲ್ಲ ಸ್ನಾನ ಮಾಡಬಹುದು. ಅದರಲ್ಲೂ ಕೂಡ ಈ ಪುರುಷರು ಯಾವ ದಿನ ಮಾಡಬಾರ್ದು ಅನ್ನೋದು ಮತ್ತೆ ಮಾಡಬಹುದು ಅನ್ನೋದು ನೋಡೋಣ. ಪುರುಷರೇ ಆಗಿರ್ಲಿ ಮತ್ತೆ ಮಹಿಳೆಯರೇ ಆಗಿರ್ಲಿ, ಮತ್ತೆ ಕೆಲವೊಬ್ರು ಅದರಲ್ಲೂ ಕೂಡ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇರೋರು ದಿನಾ ಸ್ನಾನ ಮಾಡ್ತಾರೆ. ನಾನು ಹೇಳ್ತಾ ಇರೋದು ತುಂಬಾ ಶುಭ ದಿನದ ವಿಷಯ ಮಾತ್ರ. ಅದರಲ್ಲೂ ಸಹ ಈ ಪುರುಷರು ಈ ಬುಧವಾರ ಮತ್ತೆ ಶನಿವಾರ ತಲೆ ಮೇಲೆ ಸ್ನಾನ ಮಾಡೋದ್ರಿಂದ ತುಂಬಾನೇ ಇವ್ರಿಗೆ ಒಳ್ಳೇದಾಗುತ್ತೆ. ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಮತ್ತೆ ಹಾಗೇನೆ ಈ ಮಹಿಳೆಯರಿಗೆ ಈ ಮಂಗಳವಾರ ಮತ್ತೆ ಶುಕ್ರವಾರ ತಲೆ ಸ್ನಾನ ಮಾಡೋದ್ರಿಂದ ಇವ್ರಿಗೂ ಸಹ ಅಭಿವೃದ್ಧಿ, ಮತ್ತೆ ಎಲ್ಲಾ ವಿಷಯದಲ್ಲೂ ಇವ್ರಿಗೂ ಸಹ ಈ ಮನೆಯಲ್ಲೇ ಆಗಿರ್ಬೋದು, ಈ ಅನಾರೋಗ್ಯದಲ್ಲೇ ಒಂದು ತುಂಬಾ ವರ್ಷಗಳಿಂದ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಲ್ಲದರಲ್ಲೂ ಇವರು ಚೇತರಿಕೆ ಕಾಣಿಸಬಹುದು. ಆದಷ್ಟು ನೀವು ಈ ಅಮಾವಾಸ್ಯೆ ಮತ್ತೆ ಈ ಹುಣ್ಣಿಮೆ ಈ ತರ ದಿನಗಳಲ್ಲಿ ನೀವು ತಲೆ ಮೇಲೆ ಸ್ನಾನ ಮಾಡೋದ್ರಿಂದ ತುಂಬಾನೇ ಶುಭ ಫಲಗಳು ನಿಮ್ಗೆ ದೊರೀತಾ ಹೋಗುತ್ತೆ. ಬನ್ನಿ ಈ ವೃಷಭ ರಾಶಿಯವರ ಬಗ್ಗೆ ನೋಡೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಒಂದು ನಿಗೂಢ ವ್ಯಕ್ತಿತ್ವದ ಒಂದು ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ. ವಿಶ್ವದ ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲಿ ವೃಷಭ ರಾಶಿಗೆ ಅತ್ಯಂತ ವಿಶಿಷ್ಟ ಹಾಗೂ ಗೌರವಾನ್ವಿತ ಸ್ಥಾನವಿದೆ. ಭಗವಾನ್ ಶುಕ್ರನ ಅಧಿಪತ್ಯಕ್ಕೆ ಒಳಪಟ್ಟಿರುವ ಈ ರಾಶಿ ಕೇವಲ ಭೌತಿಕ ಸುಖ ಭೋಗಗಳ ಸಂಕೇತವಲ್ಲ. ಇದರ ಆಳದಲ್ಲಿ ಪ್ರೇಮ, ಅಚಲವಾದ ಸಮರ್ಪಣಾ ಭಾವ ಮತ್ತು ಶುದ್ಧವಾದ ಸತ್ಯದ ಮಹಾಸಾಗರವೇ ಹರಿದು ಬರುತ್ತೆ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಮೇಲ್ನೋಟಕ್ಕೆ ಎಷ್ಟು ಶಾಂತವಾಗಿ ಸೌಮ್ಯವಾಗಿ ಕಾಣಿಸುತ್ತಾರೋ ಅವರ ಮನಸ್ಸಿನ ಅಂತರಾಳದಲ್ಲಿ ಅಷ್ಟೇ ತೀವ್ರವಾದ ಭಾವನೆಗಳ ಬಿರುಗಾಳಿ ಅಡಗಿರುತ್ತೆ. ಆದರೆ ಇಲ್ಲಿ ಈ ಪ್ರಪಂಚ ಎಂದಾದರೂ ವೃಷಭ ರಾಶಿಯವರ ಈ ನಿಸ್ವಾರ್ಥ ಪ್ರೇಮದ ಆಳವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆಯೇ? ಖಂಡಿತ ಇಲ್ಲ. ವೃಷಭ ರಾಶಿಯವರ ಬದುಕು ಒಂದು ಸುಂದರವಾದ ಕೆರೆಯಂತೆ. ಮೇಲ್ನೋಟಕ್ಕೆ ನೀರು ಅತ್ಯಂತ ಪ್ರಶಾಂತವಾಗಿ ಕಾಣಿಸುತ್ತೆ, ಆದರೆ ಅದರ ತಳದಲ್ಲಿ ಯಾರೂ ಕಾಣದ ನೋವಿನ ಕಣ್ಣೀರು, ನಿರಾಸೆಯ ಸುಳಿಗಳು ಮತ್ತು ಅಸಹಾಯಕತೆಯು ದಟ್ಟವಾದ ಮೌನ ಅಡಗಿರುತ್ತೆ. ನೀವು ಜಗತ್ತಿಗೆ ಎಂದಿಗೂ ನಿಮ್ಮ ಕಣ್ಣೀರನ್ನು ಪ್ರದರ್ಶಿಸುವುದಿಲ್ಲ. ನಿಮ್ಮ ನೋವನ್ನು ಸಂತೆ ಜಗತ್ತಿನಲ್ಲಿ ಹರಾಜು ಹಾಕುವುದು ನಿಮ್ಮ ರಕ್ತದಲ್ಲೇ ಇಲ್ಲ. ಎಷ್ಟೇ ದೊಡ್ಡ ಆಘಾತ ಎದುರಾದರೂ ಅದನ್ನು ನಗುಮುಖದಿಂದ ಸಹಿಸಿಕೊಳ್ಳುವ ಅದ್ಭುತ ಸಹನಶೀಲತೆ ನಿಮ್ಮದು. ನಿಮ್ಮ ಸೌಮ್ಯತೆ ಮತ್ತು ಈ ಮೌನವೇ ನಿಮ್ಮ ಈ ಒಂದು ಸ್ವಾರ್ಥ ಪ್ರಪಂಚ ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿತು. ಇದುವೇ ನೀವು ಮಾಡಿದ ಅತಿ ದೊಡ್ಡ ಅಪರಾಧವಾಗಿ ಪರಿಣಮಿಸುತ್ತೆ. ಪ್ರಸ್ತುತ ಕಲಿಯುಗದ ಕಪಟ ವಾತಾವರಣದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಸರಳತೆಗೆ ಬೆಲೆಯೇ ಇಲ್ಲದಂತಾಗಿದೆ. ನೀವು ಯಾರನ್ನ ನಿಮ್ಮವರೆಂದು ನಂಬಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ರೋ, ಯಾರು ಸಹಾಯ ಎಂದು ಕೈ ಚಾಚಿದಾಗ ನಿಮ್ಮ ಹತ್ತಿರ ಏನಿದೆ ಏನಿಲ್ಲ ಎಂದು ಯೋಚಿಸದೆ ಧಾವಿಸಿ ಹೋಗಿದ್ರೋ, ಅದೇ ಜನರಿಂದ ನಿಮಗೆ ಸಿಕ್ಕಿದ್ದು ಕೇವಲ ಬೆನ್ನಿಗೆ ಚೂರಿ ಹಾಕುವ ದ್ರೋಹ ಮತ್ತು ನಂಬಿಕೆಯ ದ್ರೋಹ ಮಾತ್ರ.
ಈ ಭಗವಾನ್ ಶನಿದೇವರ ಒಂದು ಕರ್ಮಫಲ ಸಿದ್ಧಾಂತ ಮತ್ತು ವೃಷಭ ರಾಶಿಯವರ ಸಂಬಂಧ. ಜ್ಯೋತಿಷ್ಯ ಶಾಸ್ತ್ರದ ಈ ಪರಮೋಚ್ಚ ಗ್ರಂಥಗಳ ಪ್ರಕಾರ ವೃಷಭ ರಾಶಿಗೆ ಭಗವಾನ್ ಶನಿದೇವರು ಕೇವಲ ಒಂದು ಸಾಮಾನ್ಯ ಗ್ರಹವಲ್ಲ, ಅವರು ಈ ರಾಶಿಯ ಪಾಲಿಗೆ ಅತ್ಯಂತ ಪ್ರಬಲ ಯೋಗಕಾರಕ ಗ್ರಹ ಕೂಡ ಆಗಿದ್ದಾರೆ. ಇದರರ್ಥ ಅಷ್ಟೇ, ನಿಮ್ಮ ಜೀವನದ ಅತಿ ದೊಡ್ಡ ಯಶಸ್ಸು, ಪರಮ ಸುಖ ಮತ್ತು ಸಂಪೂರ್ಣ ನ್ಯಾಯವನ್ನು ಒದಗಿಸುವ ಜವಾಬ್ದಾರಿ ಸಾಕ್ಷಾತ್ ಶನಿ ಮಹಾತ್ಮರ ಮೇಲಿದೆ. ಶನಿದೇವನು ನಿಮ್ಮ ಭಾಗ್ಯಸ್ಥಾನ 9ನೇ ಮನೆ ಮತ್ತು ಕರ್ಮಸ್ಥಾನ 10ನೇ ಮನೆ ಎರಡಕ್ಕೂ ಕೂಡ ಅಧಿಪತಿಯಾಗಿದ್ದಾರೆ. ಮಾನವನ ಬುದ್ಧಿ ಎಷ್ಟೇ ಚತುರತೆಯಿಂದ ಕೂಡಿರಲಿ, ಕಪಟ ನಾಟಕಗಳಿಂದ ತುಂಬಿರಲಿ, ಬ್ರಹ್ಮಾಂಡದ ಪರಮ ನ್ಯಾಯಾಧೀಶನಾದ ಶನಿದೇವರ ಮುಂದೆ ಯಾವುದೇ ತಂತ್ರಗಳು ಕೆಲಸ ಮಾಡುವುದಿಲ್ಲ. ನೀವು ಒಬ್ಬಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದಾಗ ನಿಮ್ಮ ಹೃದಯದಲ್ಲಿ ಉಂಟಾದ ಆ ತೀವ್ರವಾದ ನೋವಿನ ಪ್ರತಿಯೊಂದು ಆಕ್ರಂದನವು ನೇರವಾಗಿ ಶನಿದೇವನ ದರ್ಬಾರನ್ನು ತಲುಪಿದೆ. ನಿಮ್ಮ ತಾಳ್ಮೆಯ ಪರೀಕ್ಷೆ ಈಗ ಸಂಪೂರ್ಣವಾಗಿ ಮುಗಿದಿದೆ. ಯಾರೋ ನಿಮ್ಮ ಪರಿಶುದ್ಧವಾದ ಮನಸ್ಸಿನ ನೀರಿನಲ್ಲಿ ಈ ವಿಷವನ್ನು ಅಥವಾ ಕೆಸರನ್ನು ಬೆರೆಸಲು ಪ್ರಯತ್ನಿಸುತ್ತಾರೋ, ಈಗ ಪ್ರಕೃತಿಯೇ ಸ್ವತಃ ಆ ಕೆಸರನ್ನು ತೊಳೆದು ಹಾಕಿ ಹಾಲನ್ನು ಹಾಲಾಗಿ, ನೀರನ್ನು ನೀರಾಗಿ ಬೇರ್ಪಡಿಸುವ ಮಹಾನ್ಯಾಯದ ಚಕ್ರ ಉರುಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಈವರೆಗೆ ನಡೆದ ಕಷ್ಟಗಳ ಕಾಲ ಕೇವಲ ಒಂದು ಶುದ್ಧೀಕರಣದ ಪ್ರತಿಕ್ರಿಯೆಯಾಗಿತ್ತು. ಬಂಗಾರವು ಅಪರಂಜಿ ಆಗಬೇಕಾದ್ರೆ ಅದು ದಗದಗಿಸುವ ಬೆಂಕಿಯಲ್ಲಿ ಬೇಯಲೇಬೇಕು. ಹಾಗೆಯೇ ಶನಿದೇವರು ನಿಮ್ಮನ್ನು ಇಷ್ಟು ದಿನಗಳ ಕಷ್ಟಗಳ ಕಡಲಿನಲ್ಲಿ ಈಜುವಂತೆ ಮಾಡಿದ್ದು ನಿಮ್ಮನ್ನು ನಾಶ ಮಾಡಲು ಅಲ್ಲ, ಬದಲಿಗೆ ನಿಮ್ಮನ್ನು ಒಬ್ಬ ಪ್ರಬಲ ಯೋಧನನ್ನಾಗಿ ರೂಪಿಸಲು, ಮನುಷ್ಯರ ನೈಜ ಮುಖವಾಡಗಳನ್ನು ನಿಮಗೆ ಪರಿಚಯಿಸಲು ಮತ್ತು ನೀವು ಯಶಸ್ಸಿನ ಶಿಖರವನ್ನು ಏರಿದಾಗ ನಿಮ್ಮ ಸುತ್ತಮುತ್ತ ಯಾವುದೇ ಕಪಟಿಗಳು ಇಲ್ಲದಂತೆ ನೋಡಿಕೊಳ್ಳಲು. ವೃಷಭ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವ ಬದಲಾವಣೆಗಳು ಯಾವುದೇ ಗಾಳಿಯಲ್ಲಿ ವದಂತಿಗಳಲ್ಲ ಅಥವಾ ಕೇವಲ ಕಾಲ್ಪನಿಕ ಮಾತುಗಳಲ್ಲ. ಇದರ ಹಿಂದೆ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಗ್ರಹ ಚಲನೆಗಳ ಲೆಕ್ಕಾಚಾರ ಅಡಗಿದೆ. ನವಗ್ರಹಗಳ ಸಂಚಾರದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಶನಿದೇವರು ಈಗ ನಿಮ್ಮ ಗೋಚಾರ ಕುಂಡಲಿಯ ಅತ್ಯಂತ ಶಕ್ತಿಶಾಲಿ ಸ್ಥಾನಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪರಮೋಚ್ಚ ನಿಯಮಗಳ ಪ್ರಕಾರ ಶನಿದೇವನು ಯಾವುದೇ ರಾಶಿಯ 11ನೇ ಮನೆಗೆ ಅಂದರೆ ಲಾಭಸ್ಥಾನಕ್ಕೆ ಪ್ರವೇಶಿಸಿದಾಗ ಆ ವ್ಯಕ್ತಿಯ ಜೀವನದ ಇತಿಹಾಸವೇ ಬದಲಾಗುತ್ತೆ. 11ನೇ ಮನೆಯಲ್ಲಿರುವ ಶನಿದೇವನು ಕೇವಲ ಪ್ರಸ್ತುತ ಕಾಲದ ಲಾಭವನ್ನು ನೀಡೋದಿಲ್ಲ, ಬದಲಿಗೆ ನಿಮ್ಮ ಭೂತಕಾಲದಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ನೋವೇ ಆಗಿರಬಹುದು, ಪ್ರತಿಯೊಂದು ನಷ್ಟ ಅಥವಾ ಪ್ರತಿಯೊಂದು ಕಣ್ಣೀರಿನ ಹನಿಗೆ ಬಡ್ಡಿ ಸಮೇತ ನ್ಯಾಯಯುತವಾದ ಪರಿಹಾರವನ್ನು ಒದಗಿಸುತ್ತಾನೆ. ಇದುವರೆಗೆ ನೀವು ಆಸೆಯನ್ನು ಕೈಬಿಟ್ಟಿದ್ದ, ನಿರಾಸೆ ಹೊಂದಿದ್ದ ಪ್ರತಿಯೊಂದು ಅಪೂರ್ಣ ಇಚ್ಛೆಗೂ ಈಗ ಸಕಾರಗೊಳ್ಳುವ ಸಮಯ ಬಂದಿದೆ. ಇಷ್ಟೇ ಅಲ್ಲದೆ ನಿಮ್ಮ ಕರ್ಮಸ್ಥಾನವಾದ 10ನೇ ಮನೆಯ ಕಡೆಗೆ ಒಮ್ಮೆ ದೃಷ್ಟಿ ಹರಿಸಿ. ಅಲ್ಲಿ ರಾಹುವಿನ ಮಾಯಾವಿ ಮತ್ತು ತೀವ್ರವಾದ ದೃಷ್ಟಿ ಬೀಳುತ್ತಿದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ದೈನಂದಿನ ಬದುಕಿನಲ್ಲಿ ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿದ್ದ, ನಿಮಗೆ ಅಪಕೀರ್ತಿ ತರಲು ಸಂಚು ರೂಪಿಸುತ್ತಿದ್ದ ಶತ್ರುಗಳು ಯಾರಿದ್ದಾರೋ ಅವರು ಈಗ ತಾವೇ ಹೆಣೆದ ಕುತಂತ್ರದ ಜಾಲದಲ್ಲಿ ತಾವೇ ಸಿಲುಕಿಕೊಳ್ಳಲಿದ್ದಾರೆ. ರಾಹುವಿನ ಈ ಪ್ರಭಾವವು ನಿಮ್ಮ ವಿರೋಧಿಗಳ ಬುದ್ಧಿಭ್ರಮಣೆಯನ್ನು ಉಂಟು ಮಾಡುತ್ತೆ ಮತ್ತು ಅವರ ಅಹಂಕಾರಕ್ಕೆ ಅವರೇ ಬಲಿಯಾಗುವಂತೆ ಮಾಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನು, ಆದರೂ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ಎಂಬ ಪ್ರಶ್ನೆ ಮೂಡುತ್ತಿರಬಹುದು. ನೆನಪಿಡಿ, ಸಮುದ್ರದ ಆಳದಲ್ಲಿ ಬಿರುಗಾಳಿ ಎದ್ದಾಗ ಮಾತ್ರ ದಡಕ್ಕೆ ಮುತ್ತುಗಳು ಬಂದು ಬೀಳೋದು. ಶನಿದೇವನು ನಿಮ್ಮನ್ನು ಆ ಬಿರುಗಾಳಿಯ ಪರಿಸ್ಥಿತಿಯಿಂದ ದಾಟಿಸಿ ಈಗ ಅತ್ಯಂತ ಪ್ರಶಾಂತವಾದ ಮತ್ತು ಸುರಕ್ಷಿತವಾದ ದಡಕ್ಕೆ ತಂದು ನಿಲ್ಲಿಸುತ್ತಿದ್ದಾನೆ. ಈ ಮಹಾಗ್ರಹ ಬದಲಾವಣೆ ವೃಷಭ ರಾಶಿಯವರ ಬದುಕಿನಲ್ಲಿ ಒಂದು ಹೊಸ ಸೂರ್ಯೋದಯವನ್ನು ತರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಭಾಷೆಯಲ್ಲಿ ಇದನ್ನು ಭಾಗ್ಯೋದಯ ಎಂದು ಕರಿತೀವಿ. ನೀವು ನಿದ್ರೆಯಿಲ್ಲದೆ ಕಳೆದ ಅಸಂಖ್ಯಾತ ರಾತ್ರಿಗಳಿಗೆ, ಮೌನವಾಗಿ ಪ್ರಾರ್ಥಿಸಿದ ಪ್ರಾರ್ಥನೆಗಳಿಗೆ ಈಗ ಬ್ರಹ್ಮಾಂಡವು ಉತ್ತರ ನೀಡಲು ಸಿದ್ಧವಾಗಿದೆ. ಕಳೆದ ಕೆಲವು ಸಮಯದಿಂದ ನಿಮ್ಮನ್ನು ಒಳಗೊಳಗೆ ಕಾಡುತ್ತಿದ್ದ ತೀವ್ರ ಆರ್ಥಿಕ ಮುಗ್ಗಟ್ಟು, ಸಾಲದ ಬಾಧೆ ಮತ್ತು ಹಣದ ಕೊರತೆ ಈಗ ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಮತ್ತು ವ್ಯಾಪಾರದಲ್ಲಿ ಒಂದು ಅದ್ಭುತವಾದ ಸ್ಥಿರತೆ ಕಂಡುಬರುತ್ತೆ. ಅದು ನಿಮಗೆ ದೀರ್ಘಕಾಲದ ಮಾನಸಿಕ ಶಾಂತಿಯನ್ನು ನೀಡುತ್ತೆ. ನೀವು
ಈ ಯಾರಿಗಾಗಿಯೋ ಹಣ ಕೊಟ್ಟು ಅದು ಸಿಗದೆ ಸಂಪೂರ್ಣವಾಗಿ ಮುಳುಗಿ ಹೋಯ್ತಪ್ಪ ಅಂದುಕೊಂಡಿದ್ದ ಈ ಧನವು ಈಗ ಅನಿರೀಕ್ಷಿತ ಮಾರ್ಗಗಳ ಮೂಲಕ ನಿಮ್ಮ ಕೈ ಸೇರುತ್ತೆ. ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಅತ್ಯುತ್ತಮವಾದ ಉದ್ಯೋಗ ಅವಕಾಶಗಳು ಒದಗಿ ಕೂಡ ಬರುತ್ತವೆ. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಅರ್ಹವಾದ ಪ್ರಮೋಷನ್ ಆಗಿ ವೇತನ ಹೆಚ್ಚಳ ಅಥವಾ ಈ ಒಂದು ಗೌರವದ ಸ್ಥಾನಮಾನಗಳು ದೊರೆಯುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದು. ಕೌಟುಂಬಿಕ ಸಾಮರಸ್ಯ ಅಥವಾ ಈ ಒಂದು ನೆಮ್ಮದಿ ತಪ್ಪು ತಿಳುವಳಿಕೆಗಳಿಂದಾಗಿ ನಿಮ್ಮ ಕುಟುಂಬದಲ್ಲಿ ಅಥವಾ ಪ್ರೀತಿ ಪಾತ್ರರ ನಡುವೆ ಉಂಟಾಗಿದ್ದ ಬಿರುಕುಗಳು ದೂರವಾಗುತ್ತೆ, ಈಗ ಮಾಯವಾಗುತ್ತೆ. ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ನಿಮ್ಮವರೊಂದಿಗೆ ನೆಮ್ಮದಿಯ ಕ್ಷಣಗಳನ್ನು ಕಳೆಯುವ ಸೌಭಾಗ್ಯ ನಿಮ್ಮದಾಗುತ್ತೆ. ಶನಿದೇವರ ಆಶೀರ್ವಾದವು ಸಾಮಾನ್ಯವಾದದ್ದಲ್ಲ. ಅವರು ನೀಡಲು ಆರಂಭಿಸಿದರೆ ಚಾವಣಿ ಸೀಳಿಕೊಂಡು ಬರುವಂತೆ ಸಂಪತ್ತು ಮತ್ತು ಕೀರ್ತಿಯನ್ನು ಕರುಣಿಸುತ್ತಾರೆ. ಆದರೆ ಆ ಯಶಸ್ಸನ್ನು ಸಂಭಾಳಿಸುವ ಜವಾಬ್ದಾರಿಯು ಅಷ್ಟೇ ದೊಡ್ಡದಾಗಿರುತ್ತೆ. ಶನಿ ಮಹಾತ್ಮನ ಈ ಒಂದು ಗೂಢ ನಿಯಮಗಳು ಮತ್ತು ಅಳವಡಿಸಿಕೊಳ್ಳಬೇಕಾದ ಜೀವನ ಶೈಲಿ ನೋಡೋಣ. ಶನಿದೇವರು ಕೇವಲ ಭಾಗ್ಯವನ್ನು ಕರುಣಿಸುವ ದೇವನಲ್ಲ, ಅವರು ಬ್ರಹ್ಮಾಂಡದ ಅತ್ಯಂತ ಕಟ್ಟುನಿಟ್ಟಾದ ಶಿಸ್ತಿನ ಸಿಪಾಯಿ ಅಂತಲೇ ನಾವು ಅನ್ನಬಹುದು. ಅವರು ನಿಮ್ಮ 11ನೇ ಮನೆಗೆ ಬಂದು ಈ ಧನ ಕನಕ ಕೀರ್ತಿ ಪ್ರತಿಷ್ಠೆಗಳನ್ನು ನೀಡುವಾಗ ಅದರ ಜೊತೆಗೆ ನಿಮ್ಮಿಂದ ಕೆಲವು ಕಠಿಣವಾದ ನೈತಿಕ ಜವಾಬ್ದಾರಿಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ಜೀವನದಲ್ಲಿ ಈ ಹೊಸ ಸುವರ್ಣ ಕಾಲವು ಶಾಶ್ವತವಾಗಿ ನೆಲೆ ನಿಲ್ಲಬೇಕಾದ್ರೆ ನೀವು ಕೆಲವು ಗೂಢ ಮತ್ತು ರಹಸ್ಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಅತಿಯಾದ ಸರಳತೆಗೆ ನೀವು ಖಡಾಖಂಡಿತವಾಗಿ ಈ ನೋ ಎನ್ನುವುದನ್ನು ಕಲಿಬೇಕು. ನಿಮ್ಮ ರಾಶಿಯ ಅತಿ ದೊಡ್ಡ ಶತ್ರು ನಿಮ್ಮಲ್ಲಿರುವ ಅತಿಯಾದ ಭಾವುಕತೆ ಮತ್ತು ಯಾರನ್ನೂ ನೋಯಿಸಬಾರದು ಎನ್ನುವ ಅತಿಯಾದ ಶನಿದೇವರು ನಿಮಗೆ ನೀಡುತ್ತಿರುವ ಮೊದಲ ಎಚ್ಚರಿಕೆ ಏನೆಂದರೆ, ಯಾವ ವ್ಯಕ್ತಿ ನಿಮ್ಮನ್ನು ಈ ಹಿಂದೆ ನಂಬಿಸಿ ದ್ರೋಹ ಮಾಡಿದ್ರೋ, ಯಾವ ವ್ಯಕ್ತಿ ನಿಮ್ಮನ್ನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾನೋ ಅಂತಹ ವ್ಯಕ್ತಿಗೆ ನಿಮ್ಮ ಜೀವನದ ಮಹಾಸಾಗರದಲ್ಲಿ 2ನೇ ಬಾರಿ ಪ್ರವೇಶಿಸಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡಬೇಡಿ. ನಿಮ್ಮ ಕರುಣೆಯು ನಿಮ್ಮ ದೌರ್ಬಲ್ಯವಾಗಬಹುದು. ಯಾರಾದರೂ ನಿಮ್ಮ ಮಿತಿಯನ್ನು ದಾಟಲು ಪ್ರಯತ್ನಿಸಿದರೆ ಅಲ್ಲಿಯೇ ಖಡಾಖಂಡಿತವಾಗಿ ಇಲ್ಲ ಎಂದು ಹೇಳುವುದನ್ನು ಹಿಂದೆ ರೂಢಿಸಿಕೊಳ್ಳಿ. ಬ್ರಹ್ಮಾಂಡವು ನಿಮಗೆ ಸಂಕೇತಗಳನ್ನು ನೀಡುತ್ತೆ. ಈಗಲೂ ನೀವು ಕಣ್ಣು ಮುಚ್ಚಿ ಯಾರನ್ನಾದರೂ ನಂಬಿದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಅಹಂಕಾರದ ಒಂದು ವಿನಾಶ ಆಗಬಹುದು. ಈ ವಿನಮ್ರತೆಯ ಅನಿವಾರ್ಯತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಾಗ, ಸಮಾಜದಲ್ಲಿ ಗೌರವ ಹೆಚ್ಚಾದಾಗ ನಿಮ್ಮೊಳಗೆ ಅಪ್ಪಿತಪ್ಪಿಯೂ ಅಹಂಕಾರ ತಲೆದೂಗಬಾರದು. ಶನಿದೇವರಿಗೆ ಅಹಂಕಾರ ಎನ್ನುವುದು ಅತ್ಯಂತ ಆಪತ್ಯವಾದದ್ದು. ನೀವು ಎಷ್ಟೇ ಎತ್ತರಕ್ಕೆ ಬೆಳೆಯುತ್ತೀರೋ ಅಷ್ಟೇ ವಿನಮ್ರವಾಗಿ ಇರಲೇಬೇಕು. ನಿಮ್ಮ ಬೇರುಗಳು ಯಾವಾಗಲೂ ಭೂಮಿಗೆ ಕಚ್ಚಿಕೊಂಡಿರಬೇಕು. ಯಾವುದೇ ಒಬ್ಬ ಕೂಲಿ ಕಾರ್ಮಿಕ, ದೀನದಲಿತ ಅಥವಾ ಅಸಹಾಯಕ ವ್ಯಕ್ತಿಯನ್ನು ಎಂದಿಗೂ ಕೀಳಾಗಿ ಕಾಣಬಾರ್ದು ಮತ್ತು ಅವರ ಮನಸ್ಸನ್ನು ನೋಯಿಸಬಾರ್ದು. ನಿಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ರಹಸ್ಯವಾಗಿ ಗುಪ್ತದಾನ ಸಹಾಯ ಮಾಡಿ. ಸಮಾಜದ ಈ ಒಂದು ಕೆಳಸ್ತರದ ಜನರನ್ನು ನೀವು ಹೇಗೆ ನಡೆಸಿಕೊಳ್ತೀರೋ ಅದರ ಆಧಾರದ ಮೇಲೆ ಶನಿದೇವರ ಒಂದು ಕೃಪೆ ನಿಮ್ಮ ಮೇಲೆ ನಿರ್ಧಾರವಾಗುತ್ತೆ. ಪ್ರತಿ ಶನಿವಾರದ ದಿನದಂದು ಯಾವುದಾದರೂ ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಮೊಬೈಲ್ ಮತ್ತು ಪ್ರಪಂಚದಿಂದ ದೂರವಿದ್ದು ಶನಿದೇವರ ಸರಳ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಜಪಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಕೆಡುಕು ಮಾಡಿದವರನ್ನು ದ್ವೇಷಿಸುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಅವರನ್ನು ಸಾಕ್ಷಾತ್ ಶನಿದೇವರ ನ್ಯಾಯಕ್ಕೆ ಒಪ್ಪಿಸಿಬಿಡಿ. ಅವರಿಗೆ ಶಿಕ್ಷೆ ನೀಡುವ ಜವಾಬ್ದಾರಿ ಆ ದೇವರಿಗೆ ಸೇರಿದ್ದು. ನೀವು ಕೇವಲ ನಿಮ್ಮ ಕರ್ಮ ಮತ್ತು ಉಜ್ವಲ ಭವಿಷ್ಯದ ಕಡೆಗೆ ಆದಷ್ಟು ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಅಂದರೆ ಈ ವೃಷಭ ರಾಶಿಯವರಿಗೆ ಒಂದು ವಿಜಯೋತ್ಸವ ಅಂತ ಅನ್ನಬಹುದು. ನೀವು ಕೇವಲ ಸಾಮಾನ್ಯ ಮನುಷ್ಯರಲ್ಲ, ನೀವು ಈ ಬ್ರಹ್ಮಾಂಡದ ಅತ್ಯಂತ ಧೀರ ಯೋಧರು. ಜಗತ್ತಿನ ಕಣ್ಣಿಗೆ ಕಾಣಿಸದಂತೆ ಅತ್ಯಂತ ಶಾಂತವಾಗಿ ಮೌನವಾಗಿ ಯುದ್ಧ ಮಾಡಿ ಗೆದ್ದು ತೋರಿಸುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಈ ಜಗತ್ತು ನಿಮ್ಮ ಮೌನವನ್ನು ದೌರ್ಬಲ್ಯ ಅಂದುಕೊಂಡಿತ್ತು, ಆದರೆ ಆ ಮೌನದ ಆಳದಲ್ಲಿ ಶನಿದೇವರ ಮಹಾನ್ಯಾಯದ ಬಿರುಗಾಳಿ ಸಿದ್ಧವಾಗುತ್ತಿತ್ತು ಎನ್ನುವುದು ಅವರಿಗೆ ಸಹ ತಿಳಿದಿರಲಿಲ್ಲ. ಈಗ ನಿಮ್ಮ ಕಣ್ಣೀರನ್ನು ಒರೆಸುವ ನಿಮ್ಮ ಮುಖದಲ್ಲಿ ಈ ದರಹಾಸ ಮೂಡುವ ಸುದಿನಗಳು ಆರಂಭವಾಗಿವೆ. ನಿಮ್ಮ ಬದುಕಿನ ಆ ದಟ್ಟವಾದ ಕತ್ತಲೆಯ ರಾತ್ರಿ ಕರಗಿ ಸತ್ಯದ ಸೂರ್ಯೋದಯವಾಗುತ್ತೆ. ಹಾಲನ್ನು ಹಾಲಾಗಿ ನೀರನ್ನು ನೀರಾಗಿ ಬೇರ್ಪಡಿಸುವ ಈ ಒಂದು ಕಾರ್ಯ ಯಶಸ್ವಿಯಾಗಿ ಮುಗಿಯುತ್ತೆ.
ಅಂದರೆ ಕೊನೆಯಲ್ಲಿ ಗೆಲುವು ಕೇವಲ ಸತ್ಯಕ್ಕೆ ಮಾತ್ರ ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ಸಿಕ್ಕಿದೆ ಅನ್ನೋ ಒಂದು ಅರ್ಥ. ಈ ಹೊಸ ಸುವರ್ಣ ಪಯಣದಲ್ಲಿ ನೀವು ದಾರಿ ಅನ್ನೋದು ನಿಮಗಾಗಿ ಕಾಯುತ್ತಿದೆ. ಈ ನವಗ್ರಹಗಳ ಮಂಡಲದಲ್ಲಿ ವೃಷಭ ರಾಶಿಗೆ ಅತ್ಯಂತ ವಿಶಿಷ್ಟ, ಗೌರವಾನ್ವಿತ ಹಾಗೂ ನಿಗೂಢವಾದ ಸ್ಥಾನವಿರುವುದು ಗೋಚರಿಸುತ್ತೆ. ಈ ಬ್ರಹ್ಮಾಂಡದ ದೈತ್ಯ ಶಕ್ತಿ, ಪ್ರೇಮ, ಸೌಂದರ್ಯ ಮತ್ತು ಭೌತಿಕ ಸುಖ ಭೋಗಗಳ ಅಧಿಪತಿಯಾದ ಸಾಕ್ಷಾತ್ ಶುಕ್ರಗ್ರಹದ ಸಂಪೂರ್ಣ ಪ್ರಭಾವಕ್ಕೆ ಒಳಪಟ್ಟಿರುವ ರಾಶಿ ಕೇವಲ ಮೇಲ್ನೋಟಕ್ಕೆ ಕಾಣುವ ಭೌತಿಕ ಆಕರ್ಷಣೆಗಳ ಸಂಕೇತವಲ್ಲ. ಇದರ ಆಳದಲ್ಲಿ ಮಾನವನ ಕಲ್ಪನೆಗೂ ನಿಲುಕದ ಪ್ರೇಮದ ತೀವ್ರತೆ, ಅಚಲವಾದ ಈ ಸಮರ್ಪಣಾ ಭಾವ ಮತ್ತು ಶುದ್ಧವಾದ ಸತ್ಯದ ಮಹಾಸಾಗರವೇ ನಿರಂತರವಾಗಿ ಹರಿಯುತ್ತಿರುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಹೊರ ಜಗತ್ತಿಗೆ ಎಷ್ಟು ಶಾಂತವಾಗಿ, ಸೌಮ್ಯವಾಗಿ ಮತ್ತು ಸದಾ ಹಸನ್ಮುಖಿಯಾಗಿ ಕಾಣಿಸ್ತಾರೋ, ಅವರ ಮನಸ್ಸಿನಲ್ಲಿ ಅಂತರಾಳದ ತಳದಲ್ಲಿ ಅಷ್ಟೇ ತೀವ್ರವಾದ ಭಾವನೆಗಳ ಒಂದು ಬಿರುಗಾಳಿ, ನೂರಾರು ನೋವಿನ ಸುಳಿಗಳು ಅಡಗಿದೆ. ಈ ರಾಶಿಯ ವ್ಯಕ್ತಿಗಳ ಜೀವನವು ಒಂದು ಪ್ರಶಾಂತವಾದ ನಿರ್ಮಲವಾದ ಸರೋವರ ಇದ್ದಂತೆ. ಮೇಲ್ನೋಟಕ್ಕೆ ನೀರು ಅತ್ಯಂತ ನಿಶ್ಚಲವಾಗಿ ಪಾರದರ್ಶಕವಾಗಿ ಕಾಣಿಸುತ್ತೆ. ಆದರೆ ಆ ಸರೋವರದ ಅತ್ಯಂತ ಆಳದ ತಳದಲ್ಲಿ ಯಾರೂ ಕಾಣದ, ಯಾರೂ ಹಂಚಿಕೊಳ್ಳದ ಮೌನದ ಕಣ್ಣೀರು, ನಿರಾಸೆಯ ಕಹಿ ನೆನಪುಗಳು ಮತ್ತು ಈ ಒಂದು ದಟ್ಟವಾದ ಮೌನ ಅನ್ನೋದು ಅಡಗಿದೆ. ಇದುವೇ ವೃಷಭ ರಾಶಿಯವರ ನಿಜವಾದ ಅಸ್ತಿತ್ವ. ಆದರೆ ಈ ಒಂದು ಸ್ವಾರ್ಥ ಮತ್ತು ಕಪಟ ಜಗತ್ತು ಎಂದಾದರೂ ಈ ರಾಶಿಯವರಿಗೆ ಈ ಒಂದು ನಿಸ್ವಾರ್ಥ ಪ್ರೇಮದ ಆಳವನ್ನು, ಅವರ ತ್ಯಾಗದ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಶ್ನಿಸಿದೆಯೇ? ಜ್ಯೋತಿಷ್ಯ ಇತಿಹಾಸ ಸಾಕ್ಷಿಯಾಗಿದೆ. ಈ ಒಂದು ಪ್ರಪಂಚ ಎಂದಿಗೂ ಇವರ ಆಳವನ್ನು ಗ್ರಹಿಸುವಲ್ಲಿ ಸಂಪೂರ್ಣವಾಗಿ ಸೋತಿದೆ. ವೃಷಭ ರಾಶಿಯವರೇ, ನೀವು ಜಗತ್ತಿಗೆ ಎಂದಿಗೂ ನಿಮ್ಮ ಕಣ್ಣೀರನ್ನು ಪ್ರದರ್ಶಿಸುವುದಿಲ್ಲ. ನಿಮ್ಮ ವೈಯಕ್ತಿಕ ನೋವನ್ನು, ಹೃದಯದ ಗಾಯವನ್ನು ಸಂತೆ ಜಗತ್ತಿನಲ್ಲಿ ಹರಾಜು ಹಾಕುವುದು ನಿಮ್ಮ ರಕ್ತದಲ್ಲೇ ಇಲ್ಲ. ನಿಮ್ಮ ಸ್ವಾಭಿಮಾನ ಎಂತಹದ್ದು ಎಂದರೆ, ಎಷ್ಟೇ ದೊಡ್ಡ ಆಘಾತ ಎದುರಾದರೂ, ಎಂತಹದ್ದೇ ಬೆನ್ನಿಗೆ ಚೂರಿ ಹಾಕುವ ಘಟನೆಗಳು ಸಂಭವಿಸಿದ್ರು ಅದನ್ನು ನೀವು ಸದ್ದಿಲ್ಲದೆ ನುಂಗಿಕೊಂಡು ಹೊರಗೆ ನಗುಮುಖದಿಂದಲೇ ಬರುತ್ತೀರಿ. ನಿಮ್ಮ ಅಂತರಾಳದಲ್ಲಿ ನೀವು ಈ ಒಂದು ದಫನ್ ಮಾಡಿಕೊಂಡಿರುವ ರಹಸ್ಯಗಳು, ನೋವುಗಳು ಮತ್ತು ಮೋಸದ ಕಥೆಗಳು ಏನಾದರೂ ಹೊರಬಂದರೆ, ನಿಮ್ಮ ಸುತ್ತಲಿರುವ ನೂರಾರು ಜನರ ಅಸಲಿ ಮುಖವಾಡಗಳು ಸಮಾಜದ ಮುಂದೆ ಇಲ್ಲಿ ಕಳಚಿ ಬೀಳುತ್ತೆ. ನಿಮ್ಮ ಈ ಒಂದು ಅತಿಯಾದ ಸೌಮ್ಯತೆ, ನಿಮ್ಮ ಈ ದಿವ್ಯ ಮೌನವನ್ನೇ ಈ ಕಲಿಯುಗದ ಕಪಟ ಮನುಷ್ಯರು ನಿಮ್ಮ ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸಿದರು. ಅವರು ಅಂದುಕೊಂಡ್ರು, ವೃಷಭ ರಾಶಿಯವರು ಅತ್ಯಂತ ಸರಳ ಜೀವಿಗಳು, ಇವರನ್ನು ಎಷ್ಟು ಬೇಕಾದರೂ ಬಳಸಿಕೊಳ್ಳಬಹುದು, ಇವರು ಎಂದಿಗೂ ತಿರುಗಿ ಬೀಳುವುದಿಲ್ಲ, ಪ್ರತಿಭಟಿಸುವುದಿಲ್ಲ ಎಂದು. ಇದುವೇ ನೀವು ನಿಮ್ಮ ಬದುಕಿನಲ್ಲಿ ಮಾಡಿದ ಅತೀ ದೊಡ್ಡ ಅಪರಾಧವಾಗಿ ಪರಿಣಮಿಸುತ್ತೆ. ಪ್ರಸ್ತುತ ಕಲಿಯುಗದ ಈ ಮತ್ಸರ, ಕಪಟ ಮತ್ತು ಸ್ವಾರ್ಥದ ವಾತಾವರಣದಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಮತ್ತು ನಿಮ್ಮ ನಿರ್ಮಲವಾದ ಸರಳತೆಗೆ ಬೆಲೆಯೇ ಇಲ್ಲದಂತಾಗಿದೆ. ಒಮ್ಮೆ ನಿಮ್ಮ ಭೂತಕಾಲವನ್ನು ತಿರುಗಿ ನೋಡಿ. ನೀವು ಯಾರನ್ನ ನಿಮ್ಮವರೆಂದು ನಂಬಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ರೋ, ಯಾರು ಕಷ್ಟ ಎಂದು ನಿಮ್ಮ ಮುಂದೆ ಬಂದು ಕೈ ಚಾಚಿದಾಗ ನಿಮ್ಮ ಹತ್ತಿರ ಏನಿದೆ ಏನಿಲ್ಲ ಎಂದು ಯೋಚಿಸಿದ್ರು, ಧಾವಿಸಿ ಹೋಗಿ ನೀವು ಸಹಾಯ ಮಾಡಿದ್ರು, ಅದೇ ಜನರಿಗೆ ನಿಮಗೆ ಪ್ರತಿಯಾಗಿ ಸಿಕ್ಕಿದ್ದು ಕೇವಲ ಈ ನಂಬಿಕೆ ದ್ರೋಹ, ಕೃತಜ್ಞತೆ ಮತ್ತು ಬೆನ್ನಿಗೆ ಹಿರಿಯುವ ಚೂರಿ ಮಾತ್ರ. ನಿಮ್ಮ ಭಾವನೆಗಳು ಈ ಒಂದು ಬಾಯಾರಿದವನಿಗೆ ದಾಹ ತೀರಿಸುವ ಶುದ್ಧ ಗಂಗೆಯಂತಿದ್ದವು. ಆದರೆ ಆ ಗಂಗೆಯನ್ನು ಕುಡಿದವರೇ ಅದಕ್ಕೆ ಕಸ ಎಸೆದು ಹೋದರು. ನೀವು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ ಆ ಕತ್ತಲೆಯ ರಾತ್ರಿಗಳು, ನಿಮ್ಮ ಎದೆಯೊಳಗೆ ಉಂಟಾಗುತ್ತಿದ್ದ ಆ ಉಸಿರುಗಟ್ಟುವ ವಾತಾವರಣ, ಯಾರಿಗೂ ಹೇಳಲಾಗದ ಆ ಮೂಕ ವೇದನೆ ಇದೆಯಲ್ಲ, ಅದು ಈ ಪ್ರಪಂಚಕ್ಕೆ ಕೇಳಿಸದೆ ಇರಬಹುದು. ಆದರೆ ಬ್ರಹ್ಮಾಂಡದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದು ಸ್ಪಷ್ಟವಾಗಿ ಕೇಳಿಸಿದೆ. ಭಗವಾನ್ ಶನಿದೇವರ ಒಂದು ಕರ್ಮಫಲದ ಒಂದು ಸಿದ್ಧಾಂತ ಮತ್ತು ವೃಷಭ ರಾಶಿಯ ಒಂದು ಈ ದಿವ್ಯ ಸಂಬಂಧ ಅಂತಲೇ ಅನ್ನಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದ ಪರಮೋಚ್ಚ ಮತ್ತು ಅತ್ಯಂತ ಪ್ರಾಚೀನ ಗ್ರಂಥಗಳ ಕೂಡ ಲೆಕ್ಕಾಚಾರಗಳ ಪ್ರಕಾರ ವೃಷಭ ರಾಶಿಗೆ ಭಗವಾನ್ ಶನಿದೇವರು ಕೇವಲ ಒಂದು ಸಾಮಾನ್ಯ ಗ್ರಹ ಅಂತ ಅನ್ನೋಕ್ಕಾಗಲ್ಲ. ಅವರು ಈ ರಾಶಿಯ ಒಂದು ಪಾಲಿಗೆ ಅತ್ಯಂತ ಪ್ರಬಲವಾದ ಮತ್ತು ಅದ್ಭುತವಾದ ಈ ಒಂದು ಯೋಗಕಾರಕ ಅಂತಲೇ ನಾವು ಗ್ರಹ ಅಂತಲೇ ನಾವು ಅನ್ನಬಹುದು. ಈ ಜ್ಯೋತಿಷ್ಯ ಲೋಕದಲ್ಲಿ ಅತ್ಯಂತ ಮಂಗಳಕರ ಮತ್ತು ಈ ಭಾಗ್ಯಪ್ರದಾತ ಎಂದು ಕರೆಯಲ್ಪಡುವ ದೇವಗುರು ಬೃಹಸ್ಪತಿಯು ನಿಮಗೆ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿ ಈ ಜವರ ರಾಜನಂತೆ ಉಚ್ಚ ಸ್ಥಿತಿಯಲ್ಲಿ ವಿರಾಜಮಾನನಾಗ್ತಾರೆ. ಗುರುಗ್ರಹವು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ ಸಂಚರಿಸುವಾಗ ಅದರ ದೈವಿಕ ಶಕ್ತಿ ಮತ್ತು ಸಕಾರಾತ್ಮಕ ಕಿರಣಗಳು
100 ಪಟ್ಟು ಹೆಚ್ಚಾಗುತ್ತವೆ. ಈ ಪರಮ ಪವಿತ್ರ ಸ್ಥಿತಿಯು ಮುಂಬರುವ ಈ ಒಂದು ಅಕ್ಟೋಬರ್ ತಿಂಗಳವರೆಗೆ ಮುಂದುವರಿಯಲಿದ್ದು, ವೃಷಭ ರಾಶಿಯವರ ಜೀವನದ ಪ್ರತಿಯೊಂದು ಕತ್ತಲೆಯ ಮೂಲೆಯನ್ನು ಜ್ಞಾನ ಮತ್ತು ಸಮೃದ್ಧಿಯ ಬೆಳಕಿನಿಂದ ತುಂಬಿದೆ. ಈ ರಾಶಿಯ ಜಾತಕದ ಪ್ರಕಾರ ಈ ಉಚ್ಚ ಗುರುವಿನ ದಿವ್ಯ ದೃಷ್ಟಿ ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಮತ್ತು ಕಠಿಣ ಭಾಗಗಳಾದ ಷಷ್ಠಭಾವದ 6ನೇ ಮನೆ ಮೇಲೆ ಬೀಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆಯು ಶತ್ರು, ಋಣ, ಸಾಲ, ರೋಗ, ಸ್ಪರ್ಧೆ ಮತ್ತು ಸೇವೆಯನ್ನು ಪ್ರತಿನಿಧಿಸುತ್ತೆ. ಕಳೆದ ಹಲವು ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ನಿರಂತರ ಮಾನಸಿಕ ಹಿಂಸೆ, ಕೋರ್ಟ್ ಕಚೇರಿ ಅಲೆದಾಟಗಳು, ಉದ್ಯೋಗದಲ್ಲಿ ಎದುರಿಸುತ್ತಿದ್ದ ತೀವ್ರ ಪೈಪೋಟಿ ಮತ್ತು ಆರೋಗ್ಯದ ಏರುಪೇರುಗಳಿಗೆ ಈ ಉಚ್ಚ ಗುರುವು ಪೂರ್ಣ ವಿರಾಮ ಇಡುತ್ತಾನೆ. ಒಬ್ಬ ಶಕ್ತಿಶಾಲಿ ರಾಜನು ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಆದಷ್ಟು ಜೀವನದಲ್ಲಿ ಕಷ್ಟ ಅನ್ನೋದು ಮನುಷ್ಯಕ್ಕೆ ಬರುತ್ತಲೇ ಈ ಮರಗಳಿಗೂ ಸಹ ಎಲ್ಲರಿಗೂ, ಮರ, ಮನುಷ್ಯ, ಪ್ರಾಣಿ, ಪಕ್ಷಿಗಳಿಗೆ ಎಲ್ಲರಿಗೂ ಸಹ ಬಂದೇ ಬರುತ್ತೆ. ಅದರಲ್ಲೂ ಕೂಡ ಈ ಮನುಷ್ಯನಿಗೆ ಯಾವ ರೀತಿ ನಾವು ಕಷ್ಟದಿಂದ ಪಾರಾಗಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಈ ಸರಳವಾದ ವಿಧಿವಿಧಾನಗಳನ್ನ ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಶುಭ ಯೋಗ, ಶುಭ ಗಳಿಗೆ ಅನ್ನೋದು ಬರ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.